ಮನುಷ್ಯನ ಗುಣ ಅದು. ಯಾವುದಾದರೂ ನೋವಾದಾಗ ನೋವನ್ನು ವ್ಯಕ್ತಪಡಿಸೋದು, ಏನಾದರೂ ಆಕ್ರೋಶ ಆದಾಗ ಆಕ್ರೋಶವನ್ನು ವ್ಯಕ್ತಪಡಿಸೋದು, ಇದೆಲ್ಲ ಮನುಷ್ಯನ ಸಹಜ ಗುಣ. ಆ ತತ್ಕ್ಷಣಕ್ಕೆ ಅವ್ರಿಗೆ ಕರ್ನಾಟಕಕ್ಕೆ ಏನು ಆಗಲಿಲ್ಲ ಒಂದು ಅನ್ಯಾಯದ ಕಾರಣಕ್ಕಾಗಿ ಅವ್ರ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಯಾರಿಗೂ ಕೂಡ ಭಾರತದ ಏಕತೆಯನ್ನ ಅಖಂಡತೆಯನ್ನ ಹೊಡೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋ ಉದ್ದೇಶದಿಂದ ಆ ರೀತಿ ಹೇಳಿದ್ದಾರೆ. ಇವತ್ತು ನಮ್ಮ ಪಕ್ಷ ಇವತ್ತು ಮುಖ್ಯಮಂತ್ರಿಗಳ ಮತ್ತು ಕೆಪಿಸಿಸಿ ಅಧ್ಯಕ್ಷ ನೇತೃತ್ವದಲ್ಲಿ 7ನೇ ತಾರೀಕು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಶಾಸಕರು, MLCಗಳು, ಎಲ್ಲ ಹಿರಿಯ ನಾಯಕರು ಹೋಗ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಬರೋದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ನಮಗೆ ಅಧಿಕೃತವಾಗಿ ಏನಾದರೂ ಇದ್ರೆ ಉತ್ತರ ಕೊಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವ ಆಗ್ತದೆ, ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಅದನ್ನ ಸರ್ಕಾರ ಇದೆ, ಜಿಲ್ಲಾಡಳಿತ ಇದೆ, ಅವ್ರು ನೋಡ್ಕೊಳ್ತಾರೆ. ನೋಡಿ ಏನ್ ಸರ್, ಈಗ ನೋಡಿ, ಪ್ರತ್ಯೇಕ ದೇಶಕ್ಕೆ ನಾವು ಕೂಡ ಒತ್ತಾಯ ಮಾಡಬಹುದು, ಮುಂದಿನ ದಿವಸಗಳಲ್ಲಿ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಅಂದರೆ ಅದ್ರ ಉದ್ದೇಶ ಏನಂದರೆ ಕರ್ನಾಟಕಕ್ಕೆ ಅಲ್ಲದೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ. ಇವತ್ತು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರು ಗೊತ್ತಾ? ನಮ್ಮ ಕರ್ನಾಟಕ, ನಮ್ಮ ಚೆನ್ನೈ, ನಮ್ಮ ಬ್ಯಾಂಗ್ಳೂರು, ಚೆನ್ನೈ, ಹೈದ್ರಾಬಾದು, ಬಾಂಬೆ ಇವೆಲ್ಲ ಕೂಡ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು. ಆದರೆ ಏನಾಗ್ತದೆ, ಹಂಚಿಕೆ ಮಾಡೋಂಥ ಸಂದರ್ಭದಲ್ಲಿ ಇಡೀ ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಹಂಚಿಕೆ ಮಾಡಬೇಕಾಗ್ತದೆ. ನಾವು ಅದನ್ನು ಉತ್ತರ ಭಾರತಕ್ಕೆ ಕೊಟ್ಟಿರೋದನ್ನು ವಿರೋಧ ಮಾಡೋದಿಲ್ಲ. ಆದರೆ ನಮಗೆ ಕೊಡಬೇಕಾದಂಥ ಏನು ಶೇರ್ ಇದೆ ಅದನ್ನು ಕೊಡಬೇಕು ಅನ್ನೋ ಒತ್ತಾಯದ ನಮ್ಮದೆಲ್ಲ ಕೂಡ ಅಷ್ಟೇ. ಹಂಗಾಗಿ ಅವರ ಆಕ್ರೋಶದಿಂದ ಅದು ತತ್ಕ್ಷಣಕ್ಕೆ ಒಬ್ಬ ಮನುಷ್ಯನ ಗುಣ ಅದು. ಏನಾದರೂ ಅನ್ಯಾಯದ ಖಂಡಿಸ್ತಕ್ಕಂಥದ್ದು, ನೋವಾದಾಗ ನೋವನ್ನು ವ್ಯಕ್ತಪಡಿಸೋಂಥದ್ದು, ಆಕ್ರೋಶ ಬಂದಾಗ ಆಕ್ರೋಶ, ಅಷ್ಟೇ ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ನಾವು ಭಾರತದ ಏಕತೆಗೋಸ್ಕರ ಕಾಂಗ್ರೆಸ್ ಪಕ್ಷ ಮೊದಲಿಂದ ಹೋರಾಡ್ಕೊಂಡು ಬಂದಿರೋದು. ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆಯಿಂದ ಬಂದಂಥ ಪಾರ್ಟಿ ಯಾವತ್ತೂ ಅಖಂಡತೆ ಏಕತೆ ಬಗ್ಗೆನೇ ಹೇಳ್ಕೊಂಡು ಬಂದಿದ್ದೀವಿ.